ಈ ಮಧ್ಯೆ ಡಿಕೆ ಶಿವಕುಮಾರ್ ಅವರ ಆಪ್ತ ಶಾಸಕ ಮಾಳ್ಗಡಿ ಬಾಲಕೃಷ್ಣ ಕೂಡ ಮಾತನಾಡಿದ್ದಾರೆ. ಡಿಕೆಶಿಗೆ ಅಧಿಕಾರ ಹಂಚಿಕೆ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಅಧಿಕಾರ ಹಂಚಿಕೆಯ ವಿಚಾರದಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು. ಅಧಿಕಾರ ಹಂಚಿಕೆಯ ವಿಚಾರ ಇತ್ಯರ್ಥ ಆಗಬೇಕು ಅಂತ ಬಾಲಕೃಷ್ಣ ಮಾತನಾಡಿದ್ದಾರೆ. ಅಧಿಕಾರ ಹಂಚಿಕೆಗೆ ಶಾಸಕರ ನಂಬರ್ ಮ್ಯಾಟರ್ ಆಗಲ್ಲ ಅಥವಾ ನಂಬರ್ ಗೇಮ್ ಮೇಲೆ ನಿಂತಿಲ್ಲ. ಅದು ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಹೈಕಮಾಂಡ್ ತೀರ್ಮಾನದ ಮೇಲೆ ಅಧಿಕಾರದ ಹಂಚಿಕೆ ನಿಂತಿದೆ ಅಂತ ಬಾಲಕೃಷ್ಣ ಮಾತನಾಡಿದರು. ಕೇಳಿ, ಹೈಕಮಾಂಡ್ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಅಂತಿಮ ತೀರ್ಮಾನ ಮಾಡ್ತದೆ. ನಂಬರ್ಸ್ ಮೇಲೆ ತೀರ್ಮಾನ ಆಗಲ್ಲ. ಇದು ಇವಾಗ ಹೈಕಮಾಂಡ್ ಯಾರನ್ನ ಆಗಬೇಕು ಅಂತೇಳಿ ತೀರ್ಮಾನ ಮಾಡ್ತದೆ. ಆ ತೀರ್ಮಾನ ಆಗ್ತದೆ. ಅದನ್ನೇ ಸೂಚನೆ ನಮಗೆಲ್ಲ ಕೊಟ್ಟಿದ್ದಾರೆ. ಪಕ್ಷಕ್ಕೆ ಇರ್ಸು ಮುರ್ಸಾಗ್ತಕ್ಕಂಥ ಹೇಳಿಕೆಗಳನ್ನು ತಾವ್ಯಾರು ಕೂಡ ಕೊಡಬಾರ್ದು ಅಂತೇಳಿ ಅಧ್ಯಕ್ಷರಾಗಿ, ಉಪಮುಖ್ಯಮಂತ್ರಿಗಳಾಗಿ ಅಲ್ಲ, ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನಮಗೆಲ್ಲ ಸೂಚನೆ ಕೊಟ್ಟಿದ್ದಾರೆ. ಇದ್ದಿದೆ, ಎಲ್ಲ ಪಕ್ಷದಲ್ಲೂ ಇದ್ದಿದ್ದೇನೆ. ಅದರಿಂದ ಹೈಕಮಾಂಡ್ ಏನು ದಡ್ರಲ್ಲ, ಅವರು ಎಲ್ಲನೂ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರು ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರ. ಈಗ ಆಯ್ತು, ಎಲ್ಲಿ ತನಕ ಹೋಗದೆ? ಡೆಲ್ಲಿಗೆ ಇದಕ್ಕೆ ಹೋಗೋರು ಅಂತ ಹೆಂಗ್ ಗೊತ್ತು ನಿಮ್ಗೆ? ನಿಮ್ಗೆ ಎಂದು ಗೊತ್ತು? ಅರೆ ಹಂಗಾರೆ ನೀವು ಡೆಲ್ಲಿಗೆ ಹೋದಾಗೆಲ್ಲ ನಿಮ್ಮ ಮಾಧ್ಯಮದವ್ರಿಗೆ ಹೇಳ್ಬಿಡ್ಬೇಕಾ? ನಾವು ಇದಕ್ಕೆ ಹೋಯ್ತಾ ಇದೀವಿ, ನಾವು ಗುಂಪಲ್ಲಿ ಕೊಟ್ಕೊಂಡು ಹೋಗೋರೆ. 3 ಜನ ಹೋಗೋರೆ, 3 ಜನ ಗುಂಪು ಅಂತಾರ. ಗುಂಪು ಅಂದ್ರೆ 15 ಜನ 20 ಜನ ಕರ್ಕೊಂಡು ಹೋಗೋದು ಗುಂಪು. 2-3 ಹೋಗೋದೆಲ್ಲ ಗುಂಪು ಅಂತಂದ್ರೆ ಅದ ಕ್ಲಾರಿಫಿಕೇಶನ್ ಯಾರನ್ನ ಕೇಳ್ಬೇಕು ನೀವು? ನನ್ನೇ ಕೇಳ್ತೀರಾ? ಈ ಮಧ್ಯೆ ಡಿಕೆ ಶಿವಕುಮಾರ್ ಅವರ ಆಪ್ತ ಶಾಸಕ ಮಾಳ್ಗಡಿ ಬಾಲಕೃಷ್ಣ ಕೂಡ ಮಾತನಾಡಿದ್ದಾರೆ. ಡಿಕೆಶಿಗೆ ಅಧಿಕಾರ ಹಂಚಿಕೆ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಅಧಿಕಾರ ಹಂಚಿಕೆಯ ವಿಚಾರದಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು. ಅಧಿಕಾರ ಹಂಚಿಕೆಯ ವಿಚಾರ ಇತ್ಯರ್ಥ ಆಗಬೇಕು ಅಂತ ಬಾಲಕೃಷ್ಣ ಮಾತನಾಡಿದ್ದಾರೆ. ಅಧಿಕಾರ ಹಂಚಿಕೆಗೆ ಶಾಸಕರ ನಂಬರ್ ಮ್ಯಾಟರ್ ಆಗಲ್ಲ ಅಥವಾ ನಂಬರ್ ಗೇಮ್ ಮೇಲೆ ನಿಂತಿಲ್ಲ. ಅದು ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಹೈಕಮಾಂಡ್ ತೀರ್ಮಾನದ ಮೇಲೆ ಅಧಿಕಾರದ ಹಂಚಿಕೆ ನಿಂತಿದೆ ಅಂತ ಬಾಲಕೃಷ್ಣ ಮಾತನಾಡಿದರು. ಕೇಳಿ, ಹೈಕಮಾಂಡ್ ಕಾಂಗ್ರೆಸ್ನಲ್ಲಿ ಹೈಕಮಾಂಡ್ ಅಂತಿಮ ತೀರ್ಮಾನ ಮಾಡ್ತದೆ. ನಂಬರ್ಸ್ ಮೇಲೆ ತೀರ್ಮಾನ ಆಗಲ್ಲ. ಇದು ಇವಾಗ ಹೈಕಮಾಂಡ್ ಯಾರನ್ನ ಆಗಬೇಕು ಅಂತೇಳಿ ತೀರ್ಮಾನ ಮಾಡ್ತದೆ. ಆ ತೀರ್ಮಾನ ಆಗ್ತದೆ. ಅದನ್ನೇ ಸೂಚನೆ ನಮಗೆಲ್ಲ ಕೊಟ್ಟಿದ್ದಾರೆ. ಪಕ್ಷಕ್ಕೆ ಇರ್ಸು ಮುರ್ಸಾಗ್ತಕ್ಕಂಥ ಹೇಳಿಕೆಗಳನ್ನು ತಾವ್ಯಾರು ಕೂಡ ಕೊಡಬಾರ್ದು ಅಂತೇಳಿ ಅಧ್ಯಕ್ಷರಾಗಿ, ಉಪಮುಖ್ಯಮಂತ್ರಿಗಳಾಗಿ ಅಲ್ಲ, ರಾಜ್ಯದ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ನಮಗೆಲ್ಲ ಸೂಚನೆ ಕೊಟ್ಟಿದ್ದಾರೆ. ಇದ್ದಿದೆ, ಎಲ್ಲ ಪಕ್ಷದಲ್ಲೂ ಇದ್ದಿದ್ದೇನೆ. ಅದರಿಂದ ಹೈಕಮಾಂಡ್ ಏನು ದಡ್ರಲ್ಲ, ಅವರು ಎಲ್ಲನೂ ವೀಕ್ಷಣೆ ಮಾಡ್ತಾ ಇದ್ದಾರೆ. ಅವರು ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರ. ಈಗ ಆಯ್ತು, ಎಲ್ಲಿ ತನಕ ಹೋಗದೆ? ಡೆಲ್ಲಿಗೆ ಇದಕ್ಕೆ ಹೋಗೋರು ಅಂತ ಹೆಂಗ್ ಗೊತ್ತು ನಿಮ್ಗೆ? ನಿಮ್ಗೆ ಎಂದು ಗೊತ್ತು? ಅರೆ ಹಂಗಾರೆ ನೀವು ಡೆಲ್ಲಿಗೆ ಹೋದಾಗೆಲ್ಲ ನಿಮ್ಮ ಮಾಧ್ಯಮದವ್ರಿಗೆ ಹೇಳ್ಬಿಡ್ಬೇಕಾ? ನಾವು ಇದಕ್ಕೆ ಹೋಯ್ತಾ ಇದೀವಿ, ನಾವು ಗುಂಪಲ್ಲಿ ಕೊಟ್ಕೊಂಡು ಹೋಗೋರೆ. 3 ಜನ ಹೋಗೋರೆ, 3 ಜನ ಗುಂಪು ಅಂತಾರ. ಗುಂಪು ಅಂದ್ರೆ 15 ಜನ 20 ಜನ ಕರ್ಕೊಂಡು ಹೋಗೋದು ಗುಂಪು. 2-3 ಹೋಗೋದೆಲ್ಲ ಗುಂಪು ಅಂತಂದ್ರೆ ಅದ ಕ್ಲಾರಿಫಿಕೇಶನ್ ಯಾರನ್ನ ಕೇಳ್ಬೇಕು ನೀವು? ನನ್ನೇ ಕೇಳ್ತೀರಾ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.